ನಮಸ್ತೆ ಪೇರೆಂಟ್ಸ್. ಸೊ RNS PU ಕಾಲೇಜು 2010ರಲ್ಲಿ ಸ್ಟಾರ್ಟ್ ಆಗಿ ಇವತ್ತು 16ನೇ ವರ್ಷ ನಡೀತಾ ಇದೆ. ಇದು RNS ಶೆಟ್ಟಿ ಅವರ ಇಷ್ಟದಂತೆ ನಡೀತಾ ಇರೋಂಥ ಕಾಲೇಜು. ಎಲ್ಲ ಮಕ್ಕಳಿಗೂ, ಎಲ್ಲ ಬಡ ಮಕ್ಕಳಿಗೂ ಎಜುಕೇಷನ್ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ RN ಶೆಟ್ಟರು ಸ್ಟಾರ್ಟ್ ಮಾಡಿದ್ದಾರೆ. ಅವರ ಆಶೀರ್ವಾದದೊಂದಿಗೆ RNS PU ಕಾಲೇಜು ಪ್ರತಿ ವರ್ಷವೂ ಹಂತ ಹಂತವಾಗಿ ಮೇಲೆ ಬಂದಿದೆ. ಇವತ್ತು RNS ಕಾಲೇಜಲ್ಲಿ ಸೈನ್ಸ್ ವಿಭಾಗದಲ್ಲಿ PCMB, PCMCS ಮತ್ತು PCME ಮೂರೂ ಸ್ಟ್ರೀಮಿಂದ 480 ಸೀಟುಗಳಿದೆ. ಹಾಗೆ ಕಾಮರ್ಸಲ್ಲಿ 4 ಸ್ಟ್ರೀಮ್ ಇದೆ. BAS CS, BAS BM, BAECS ಮತ್ತು BASE 4 ಸ್ಟ್ರೀಮ್ ಇದೆ. ಇದರಲ್ಲೂ ಕೂಡ 320 ಸೀಟುಗಳ ಅಡ್ಮಿಷನ್ಸ್ ಈ ಕಾಲೇಜಲ್ಲಿದೆ. ಪ್ರತಿ ವರ್ಷವೂ ನಮ್ಮ ಕಾಲೇಜಲ್ಲಿ ಹಂತ ಹಂತವಾಗಿ ಅಂದರೆ 90%, 92%, 95%, ಈಗ 98-99%ವರೆಗೂ ರೀಚ್ ಆಗಿದ್ವಿ. ಈ ವರ್ಷ ನಮ್ಮದು ರಿಸಲ್ಟು ಆಲ್ಮೋಸ್ಟ್ ನಿಯರ್ ಟು ದಿ 100% ಇದೆ. ಈ ವರ್ಷದ ರಿಸಲ್ಟಲ್ಲಿ ಅದ್ದೂರಿಯಾಗಿ ರ್ಯಾಂಕ್ಗಳು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ತುಂಬಾ ಜಾಸ್ತಿಯಾಗಿ 20 ರ್ಯಾಂಕ್ಗಳು ನಮ್ಮ ಕಾಲೇಜಿಗೆ ಲಭಿಸಿದೆ. ಜೊತೆಗೆ ಡಿಸ್ಟಿಂಕ್ಷನ್ ನಂಬರ್ ಕೂಡ ಲಾಸ್ಟ್ ಇಯರ್ 406 ನಂಬರ್ ಇತ್ತು. ಈ ಸರಿ ಅದು 521 ನಂಬರ್ಗೆ ಜಂಪ್ ಆಗಿದೆ. ಅನೇಕ ವಿದ್ಯಾರ್ಥಿಗಳು ಸೆಂಟಮನ್ನು ಗಳಿಸಿದ್ದಾರೆ. ನಮ್ಮ ಈ ವರ್ಷದ ಸೆಕೆಂಡ್ PU ರಿಸಲ್ಟಲ್ಲಿ 2026ರ ರಿಸಲ್ಟಲ್ಲಿ 292 ವಿದ್ಯಾರ್ಥಿಗಳ ಸೆಂಟಮ್ ಕೂಡ ಇದೆ. ಈಗ ನೀವೆಲ್ಲ ಇಲ್ಲಿ ಅಡ್ಮಿಷನ್ಸ್ಗೋಸ್ಕರ ಈ ವರ್ಷ ಕಾಯ್ತಾ ಇದ್ದೀರಾ. ಸೊ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಒಂದು ಶಿಸ್ತು, ಒಂದು ಡಿಸಿಪ್ಲಿನ್ಗೋಸ್ಕರ ಈ ಕಾಲೇಜನ್ನು ಆಯ್ಕೆ ಮಾಡ್ತಾರೆ. ನಮ್ಮ ಕಾಲೇಜು ಇದು ಕಾಲೇಜ್ ಚೆನ್ನಾಗಿದೆ ಅನ್ನೋ ಪ್ರಚಾರನ ನಮ್ಮ ಪೇರೆಂಟ್ ಕಡೆಯಿಂದನೇ ಬರ್ತಾ ಇದೆ. ನಮ್ಮದೇ ಆದಂಥ ಯಾವುದೇ ಫೋನ್ ಕಾಲ್ ಆಗಲಿ, ಅಡ್ವರ್ಟೈಸ್ಮೆಂಟ್ಗಾಗಲಿ ಒತ್ತು ಕೊಡದೆ ಅಡ್ಮಿಷನ್ಸು ನಮ್ಮದು ಸುಸೂತ್ರವಾಗಿ ಪ್ರತಿ ವರ್ಷವೂ ಆಗ್ತಾನೇ ಇದೆ ಅಡ್ಮಿಷನ್ಸು. ಈ ವರ್ಷ ಕೂಡ ಅದೇ ರೀತಿ ಬೇಡಿಕೆಯಿಂದ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಮ್ಮ ಕಾಲೇಜಿನಲ್ಲಿ ಸೈನ್ಸ್ ವಿಭಾಗಕ್ಕೆ 90,000 ರೂಪಾಯಿ ಫೀಸ್ ಇದೆ. ಕಾಮರ್ಸ್ ವಿಭಾಗಕ್ಕೆ 85,000 ಫೀಸ್ ಇದೆ. ಅದರಲ್ಲಿ 2 ಇನ್ಸ್ಟಾಲ್ಮೆಂಟ್ ಮಾಡಿದ್ವಿ. ಅಡ್ಮಿಷನ್ ಟೈಮಲ್ಲಿ ಸೈನ್ಸ್ನವ್ರಿಗೆ 60,000 ರೂಪಾಯಿ ಕಟ್ಟುವಂಥದ್ದು. 2ನೇ ಇನ್ಸ್ಟಾಲ್ಮೆಂಟಾಗಿ 30,000 ರೂಪಾಯಿ ಆಗಸ್ಟ್ ಎಂಡ್ವರೆಗೂ ಇಟ್ಕೊಂಡಿದ್ದೀವಿ. ಹಾಗೆ ಕಾಮರ್ಸಲ್ಲಿ 55,000 ರೂಪಾಯಿ ಅಡ್ಮಿಷನ್ ಟೈಮಲ್ಲಿ ಕಟ್ಟುವಂಥದ್ದು, 30,000 ರೂಪಾಯಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆಗಸ್ಟ್ ಒಳಗಡೆ ಕಟ್ಟುವಂಥದ್ದು. ಇದನ್ನು ಬಿಟ್ಟರೆ ನಮ್ಮದು ಫೀಸ್ ಅಂದರೆ ನಿಮಗೆ ಯೂನಿಫಾರಮ್ ಇದೆ, ನೋಟ್ಬುಕ್ ಇದೆ, ವರ್ಕ್ ಬುಕ್ ಇದೆ, ರೆಕಾರ್ಡ್ ಇದೆ, ಅಸೆಸ್ಮೆಂಟ್ ಬುಕ್ ಅಂತ ಇದೆ, ಮತ್ತು ಇಂಟಿಗ್ರೇಟೆಡ್ ಫಾರ್ ಸೈನ್ಸ್ ಅಂತ ಇದೆ. ಇದರದ ಫೀಸು ಕಸ್ಟಮೈಸ್ಡ್ ಮಾಡಿ ಡೀಟೇಲ್ ಆಗಿ ಇಷ್ಟೇ ಫೀಸನ್ನು ತೊಗೊಳ್ಬೇಕು ಅಂತೇಳಿ ಲೀಸ್ಟನ್ನು ಅನೌನ್ಸ್ ಮಾಡ್ತೀವಿ. ಅಷ್ಟು ಫೀಸನ್ನು ನೀವು ಕೊಟ್ಟು ಡೈರೆಕ್ಟಾಗಿ ಯೂನಿಫಾರಮ್ನವ್ರ ಹತ್ರ ಯೂನಿಫಾರಮನ್ನು ಇಲ್ಲೇ ಕಾಲೇಜ್ ಕ್ಯಾಂಪಸಲ್ಲೇ ಪರ್ಚೇಸ್ ಮಾಡೋವಂಥದ್ದು, ಮತ್ತು ಬುಕ್ಸು ಇದರ್ ಮೆಟೀರಿಯಲ್ ಕೂಡ ಇಲ್ಲೇ ಪರ್ಚೇಸ್ ಮಾಡೋವಂಥದ್ದು. ಅದರ ಎಲ್ಲ ಸೇರಿ ಸೈನ್ಸ್ನವ್ರಿಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 20,000 ಆಗುತ್ತೆ. ಕಾಮರ್ಸ್ನವ್ರಿಗೆ ಒಂದು 10,000 ರುಪೀಸ್ ಆಗುತ್ತೆ. ಇನ್ನು ನಮ್ಮ ಕಾಲೇಜು ಇಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರೋದಕ್ಕೆ ಕಾರಣಗಳು ನಮ್ಮ ಕಾಲೇಜಿನ ಡಿಸಿಪ್ಲಿನ್ ಅಟ್ಮೋಸ್ಟ್ ಇದೆ. ಹಾಗೆ ನಮ್ಮ ಫ್ಯಾಕಲ್ಟಿ ಟೀಮ್ ಎಲ್ಲ ಟೀಮು ನಮ್ಮ ಜೊತೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷವೂ ಲೆಕ್ಚರರ್ಸ್ದು ಬಿಟ್ಟು ಹೋಗುವಂಥ ಪ್ರಮೇಯ ಯಾವುದೂ ಬರ್ತಾ ಇಲ್ಲ. ಎಲ್ಲನೂ ಈಗ 2010ರಿಂದ ಸೇರಿರುವಂಥವ್ರ ಜೊತೆಗೆ ಎಲ್ಲರೂ ಸೇರ್ಕೊಂಡು ಬಂದಿದ್ವಿ. ಇದು ನಾನು 2011ರಲ್ಲಿ ಈ ಕಾಲೇಜನ್ನು ಜಾಯಿನ್ ಮಾಡಿದ್ದು. ಅವತ್ತು ನಾವೊಂದು 25 ಜನ ಇಲ್ಲಿದ್ವಿ. ನಾನು HOD ಆಗಿ ಫಿಸಿಕ್ಸ್ ಡಿಪಾರ್ಟ್ಮೆಂಟಿಗೆ ಬಂದು ಅದಾದಮೇಲೆ 2014ರಲ್ಲಿ ನಾನು ಪ್ರಿನ್ಸಿಪಲ್ ಆಗಿ ಆಯ್ಕೆ ಮಾಡಿ ಇವತ್ತಿನವರೆಗೂ ನಾನೇ ಪ್ರಿನ್ಸಿಪಲ್, 2ನೇ ಪ್ರಿನ್ಸಿಪಲ್ ಆಗಿ RNS PU ಕಾಲೇಜಲ್ಲಿದ್ದೀನಿ. ಹಾಗಾಗಿ ನನ್ನ ಜೊತೆಯಲ್ಲಿ ಅವತ್ತಿಂದ ಸೇರ್ಕೊಬಂದಿರೋಂಥ ಎಲ್ಲ ಫ್ಯಾಕಲ್ಟಿ ಸೇರಿ ಇವತ್ತು 110 ಜನ ಫ್ಯಾಕಲ್ಟಿನ ಹೊಂದಿದ್ವಿ ನಾವು. ಅದ್ರ ಜೊತೆಗೆ ನಮ್ಮದು ಸ್ಟ್ರೆಂತು, PU ಸ್ಟ್ರೆಂತು ಆಲ್ ಟುಗೆದರ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರು 1600 ವಿದ್ಯಾರ್ಥಿಗಳಿದ್ದಾರೆ. ಸೊ ಇದರಲ್ಲಿ ಇಷ್ಟು ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇದ್ದೀವಿ ಅಂದರೆ ದಟ್ ಈಸ್ ಆಲ್ ಬಿಕಾಸ್ ಆಫ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್ ಫ್ಯಾಕಲ್ಟಿ. ಎಲ್ಲರೂ ಅವ್ರದ್ದೇ ಆದಂಥ ಮಕ್ಕಳು ಅನ್ನೋ ರೀತಿಗಿಂತ ಹೆಚ್ಚಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದು ರೆಮಿಡಿಯಲ್ ಇರ್ಬೋದು, ಅಥವಾ ತಪಸ್ಸಿರ್ಬೋದು, ಅಥವಾ ಇನ್ಯಾವುದೇ ಟೆಸ್ಟ್ಗಳು. ನಮ್ಮದು ಒಂದು ಸಿಸ್ಟಮ್ ಏನಂದರೆ ಪ್ರತಿ ಮಗುಗೂ ಯೂನಿಟ್ ಟೆಸ್ಟ್ ಅಂತ ಆಗುತ್ತೆ. ಪ್ರತಿ ಚಾಪ್ಟರ್ ಮೇಲೆ ಯೂನಿಟ್ ಟೆಸ್ಟ್ ಆಗುತ್ತೆ, ಕ್ವಾರ್ಟರ್ಲಿ ಆಗುತ್ತೆ, ಮಿಡ್ ಟರ್ಮ್ ಆಗುತ್ತೆ, ಮತ್ತು ಪ್ರಿಪ್ರೇಟರಿ ಆಗುತ್ತೆ. ಅಂದರೆ ಒಂದು ಚಾಪ್ಟರ್ನ ಯೂನಿಟ್ ಟೆಸ್ಟಲ್ಲೂ ಓದಿರುತ್ತೆ, ಪ್ರಿಪ್ರೇಟರಿಲೂ ಓದಿರುತ್ತೆ, ಕ್ವಾರ್ಟರ್ಲಿನಲ್ಲೂ ಓದಿರುತ್ತೆ,
ಈ ರೀತಿಯಾಗಿ ಒಂದು 4-5 ಸರಿ ಹೋಗೋದು ಅಷ್ಟೊತ್ತಿಗೆ ಫೈನಲ್ ಎಕ್ಸಾಮ್ ರೀಚ್ ಆಗಿರುತ್ತೆ ಪ್ರತಿ ಚಾಪ್ಟರ್ನು. ಅದಕ್ಕಿಂತ ಹೆಚ್ಚಾಗಿ ನಮ್ಮದು ವರ್ಕ್ ಬುಕ್ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ವರ್ಕ್ ಬುಕ್ಕಲ್ಲಿ ಆಲ್ ಪಾಸಿಬಲ್ ಕ್ವಶನ್ಸು ಏನೆಲ್ಲ ಕ್ವಶನಲ್ಲಿ ಬರ್ಬೋದು ಕ್ವಶನ್ ಪೇಪರಲ್ಲಿ ಅನ್ನೋ ಕ್ವಶನ್ಸ್ಗೆ ಆನ್ಸರ್ನ ಬರ್ಸಿರ್ತೀವಿ. ಪ್ರತಿ ಮಗುಗೂ ಆ ಕ್ವಶನ್ಸ್ ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಎಕ್ಸಾಮಲ್ಲಿ ಯಾವುದೂ ಕ್ವಶನ್ಸು ಹೊಸ್ದಾಗಿ ಕಾಣೋದಿಲ್ಲ. ಸೊ ಪ್ರತಿಯೊಂದು ಕ್ವಶನ್ಸು ಗೊತ್ತಿರೋದ್ರಿಂದ ಆ ವರ್ಕ್ ಬುಕ್ ರೆಡಿ ಆದರೂ ಕೂಡ ಔಟ್ ಆಫ್ ಬರೋದಕ್ಕೆ ಬಂದೇ ಬರುತ್ತೆ. ಆ ರೀತಿಯ ಒಂದು ವರ್ಕ್ ಬುಕ್ ಕಾನ್ಸೆಪ್ಟ್ ಇದೆ. ಇದರ ಜೊತೆಗೆ ನಮ್ಮ ಸೈನ್ಸ್ ಮಕ್ಕಳಿಗೆ ಇಲ್ಲಿ ಇಂಟೆಗ್ರೇಟೆಡ್ ಕೂಡ ಸಿಗ್ತಾ ಇದೆ. ಅಂದರೆ ಮೆಟೀರಿಯಲ್ಸ್ ಜೊತೆ ಮೆಟೀರಿಯಲ್ ಕೊಡ್ತೀವಿ, ಇಂಟಿಗ್ರೇಟೆಡ್ಗೆ ಕ್ಲಾಸ್ ಕೂಡ ಕೊಡ್ತಾಯಿದ್ವಿ. ನಾವು ಯಾರ ಜೊತೆನೂ ಟೈಅಪ್ ಇಲ್ಲ, ನಮ್ಮದೇ ಫ್ಯಾಕಲ್ಟಿ ಟ್ರೈನ್ಡ್ ಇದ್ದಾರೆ. ಯಾಕೆ ನಮ್ಮಲ್ಲೇ 10-15 ವರ್ಷದಿಂದ ಇರುವಂಥ ಫ್ಯಾಕಲ್ಟಿ ನಮ್ಮಲ್ಲೇ ಟ್ರೈನ್ ಆಗಿದ್ದಾರೆ ಅಂತ ಅಂದ್ಕೊಂಡು, ಸೊ ಪ್ರತಿ ಮಗುಗೂ ಇಂಟೆಗ್ರೇಟೆಡಲ್ಲಿ ಇಲ್ಲೇ ಕೋಚಿಂಗ್ ಆಗುತ್ತೆ. ಅದು ಬೆಳಗ್ಗೆ 8:20ಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಟಿಲ್ 4:30ವರೆಗೂ ಸೈನ್ಸ್ ಮಕ್ಕಳಿಗಿದೆ. 1 ಅವರ್ ಮುಂಚಿತವಾಗಿ ಕಾಮರ್ಸ್ನವ್ರಿಗೆ ಬಿಡ್ತೀವಿ 3:15ವರೆಗೂ. ಹಾಗಾಗಿ ಕಾಮರ್ಸ್ ಕೂಡ ಹೆಚ್ಚು ಟೈಮ್ ಕಾಲೇಜಲ್ಲಿರೋದ್ರಿಂದ ಆ ಮಕ್ಕಳ ಪರ್ಸೆಂಟೇಜಲ್ಲಿ ಕೂಡ ಅನೇಕ ಪರ್ಸೆಂಟೇಜು ಅವರು ಪಾಪ ಹ್ಯಾಡ್ ಮಾಡಬೇಕಾದ್ರೆ ಅಡ್ಮಿಷನ್ ತೊಗೊಳ್ಬೇಕಾದ್ರೆ 60-65% ಕಡಿಮೆ ಇದ್ದರೂ ಕೂಡ ಸಿಗ್ಬೋದು. ಬಟ್ ಫೈನಲಿ ದೇ ವಿಲ್ ಸ್ಕೋರ್ ಮೋರ್ ದೆನ್ 85-90% ಎಲ್ಲ ಬರುತ್ತೆ. ದಟ್ ಈಸ್ ಆಲ್ ಬಿಕಾಸ್ ಆಫ್ ವಾಟ್ ವಿ ಆರ್ ವರ್ಕಿಂಗ್ ಹಿಯರ್. ಸೊ ಅವ್ರಿಗೆ ಏನು ಕೆಲಸ ಕೊಡ್ತೀವಿ, ಹೇಗೆ ಕೆಲಸ ಮಾಡಿಸ್ತೀವಿ ಅನ್ನೋದ್ರ ಮೇಲೆ ಅವರ ರಿಸಲ್ಟ್ ಬರ್ತಾಯಿದೆ. ಸೊ ಈಗ ನೀವು ಅಡ್ಮಿಷನ್ಸನ್ನು ನಮ್ಮ ಕಾಲೇಜಲ್ಲಿ ಧಾರಾಳವಾಗಿ ಮಾಡ್ಬೋದು. ಸೊ ನೀವು ಅಪ್ಲಿಕೇಶನ್ನ ತೆಗೆದುಕೊಂಡು ನೀವು ಅಪ್ಲಿಕೇಶನ್ಸನ್ನು ಸಬ್ಮಿಟ್ ಮಾಡೋದ್ರ ಮುಖಾಂತರ ನಿಮ್ಮ ಸೀಟನ್ನು ಅಲಾಟ್ ಮಾಡ್ತೀವಿ. ಅದಾದಮೇಲೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ನ ಮುಗಿಸ್ಬೋದು. ಥ್ಯಾಂಕ್ ಯು.